ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ದೀಪಗಳು ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ಶುಕ್ರವಾರ ಆಗಿರೋದ್ರಿಂದ ನಾವು ದೀಪಗಳು ಮಾಡಿಕೊಂಡು ಹೋದ್ವಿ. ಮಾರಮ್ಮನ ದೇವಸ್ಥಾನಕ್ಕೆ ತುಂಬಾ ರಶ್ ಇದ್ದರು. ಸೊ ಮಾಲೂರಿನಲ್ಲಿರುವಂತಹ ಮಾರಮ್ಮನ ದೇವಸ್ಥಾನ ಅಂದರೆ ತುಂಬಾ ಫೇಮಸ್. ಸೊ ಜಾತ್ರೆ ಆಗಿರೋದ್ರಿಂದ ಬೇರೆ ಬೇರೆ ಊರುಗಳಿಂದ ತುಂಬಾ ಜನ ಸೇರಿದರು. ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ದೇವರಿಗೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. 1 ಅಥವಾ 2 ದಿನ ಮುಂಚೆನೇ ಸ್ಟಾರ್ಟ್ ಮಾಡಿರ್ತಾರೆ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ. ಮಾರಮ್ಮ ದೇವರಿಗೆ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಾವು ನಮ್ಮ ದೀಪಗಳನ್ನ ತಗೊಂಡು ಹೊರಟಿವಿ ಒಳಗಡೆ. ಶುಕ್ರವಾರ ಆಗಿರೋದ್ರಿಂದ ದೀಪಗಳು ಮಾಡಿಕೊಂಡು ನಮ್ಮೂರಿನಿಂದ ಹಾಗೂ ಬೇರೆ ಊರಿಂದ ಕೂಡ ತುಂಬಾ ಜನ ಸೇರಿದ್ರು. ನಾವು ನಮ್ಮ ದೀಪಗಳನ್ನ ತಗೊಂಡು ಹೊರಟ್ವಿ. ನೀವು ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮಾರಮ್ಮ ದೇವರನ್ನ. ಮಾಲೂರು ಅಂದಿದ ತಕ್ಷಣ ಮೊದಲು ಜ್ಞಾಪಕ ಬರೋದೇ ಮಾಲೂರಿನ ಮಾರಮ್ಮ ತಾಯಿ. ಸೊ ಆದ್ದರಿಂದ ವಿಶೇಷವಾದ ಪೂಜೆ ನಡೀತಾನೆ ಇರುತ್ತೆ ದಿನಾಗಲೂ ಕೂಡ. ಬಟ್ ಯಾವಾಗಾದರೂ ಹಬ್ಬ ಈ ಥರ ಜಾತ್ರೆ ನಡೆದ್ರೆ ಮಾತ್ರ ಇನ್ನೂ ತುಂಬಾ ಜೋರಾಗಿ ಉತ್ಸವ ನಡೆಯುತ್ತೆ ಅಂತಲೇ ಹೇಳ್ಬೋದು.